ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ವಾತದೋಷದಲ್ಲಿ ಅದುರ್ವಾತ ಅನ್ನೋದು ತುಂಬಾ ಒಂದು ಕಷ್ಟ. ಯಾಕಂದ್ರೆ ಇಡೀ ದೇಹದಲ್ಲಿ ಸಾಮರ್ಥ್ಯ ಅನ್ನೋದು ಇರುವುದಿಲ್ಲ, ನರ ದೌರ್ಬಲ್ಯತೆ ತರ ಆಗ್ತಾ ಇರುತ್ತೆ, ಶಿವರಿಂಗ್ ಉಂಟಾಗುತ್ತೆ. ಇದನ್ನ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಕಪಿ ಕಚ್ಚು ಅನ್ನೋದು ಒಂದು ತುಂಬಾ ವಂಡರ್ಫುಲ್ ಆಗಿರೋ ಗಿಡಮೂಲಿಕೆ ಇದೆ. ಅಲೋಪತಿಲ್ ಕೂಡ ಅದನ್ನ ಯೂಸ್ ಮಾಡ್ತಾರೆ, ಬಟ್ ಸ್ಟಿರಾಯ್ಡ್ ಎಲ್ಲ ಹಾಕೋದ್ರಿಂದ ಅದು ಅಡ್ವರ್ಸ್ ಎಫೆಕ್ಟ್ ಇರುತ್ತೆ. ನಿಮ್ಗೆ ಆಯುರ್ವೇದ ಅಥವಾ ಈ ರೀತಿ ಮಾಡಿದಾಗ ಏನಾಗುತ್ತೆ, ಗಿಡಮೂಲಿಕೆಗಳನ್ನ ಕಾಂಬಿನೇಷನ್ ಮಾಡಿ ಅದನ್ನ ಶುದ್ಧಗೊಳಿಸಿ ಕೊಟ್ಟಾಗ ಎಷ್ಟೋ ಮಸಲ್ ನರ್ವ್ ಬೋನಿಗೆ ಶಕ್ತಿ ಬರುತ್ತೆ. ಅದ್ರ ಜೊತೆಗೆ ಬ್ರೈನ್ ಅನ್ನ ಸ್ಟ್ರಾಂಗ್ ಮಾಡ್ಬೇಕು. ಆ ಸಂದೇಶ ಕಳಿಸುತ್ತಲ್ವಾ, ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಕೆಲವೊಂದು ಬೀಜ ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು, ಅಥವಾ ಮೆಡಿಟೇಷನ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಡೌನ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಂಪವಾತ ಬೇಗ ಬೇಗ ಚೆನ್ನಾಗಾಗ್ತಾ ಹೋಗ್ತಾರೆ. 100ಕ್ಕೆ 100 ನಡಕ ನಿಲ್ದೇ ಇದ್ರು ಕೂಡ 60-70% ನೀವು ಫ್ರೀ ಆಗುತ್ತೆ, ಬಾಡಿ ಮೈಂಡ್ ಫ್ರೀ ಆಗುತ್ತೆ, ಇಂಬ್ಯಾಲೆನ್ಸ್ ತುಂಬಾನೇ ಕಡಿಮೆ ಆಗುತ್ತೆ. ನೀವು ಆರಾಮಾಗಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಓಡಾಡ್ಕೊಂಡಿರ್ಬೋದು. ಇಷ್ಟಂತೂ ಖಂಡಿತ ಮಾಡ್ಕೊಳ್ಬಹುದು. ನಿಮಗೆ ತೊಂದರೆ ಆಗ್ಬೇಕು ಅಂತಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಸಿಂಪ್ಟಮ್ ಇದ್ದಾಗ ನೀವು ಯೋಗ ಅಭ್ಯಾಸ ಆಗಿರ್ಬೋದು, ಮುದ್ರಾ, ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಆದಷ್ಟು ಕೆಮಿಕಲ್ ಇಂಟೇಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ತೆ.